ವಿಧಾನಸೌಧದಲ್ಲಿ ಅಧಿವೇಶನದ ವೇಳೆ ಮತ್ತೊಂದು ಮನಿ ಬ್ಯಾಗ್ ಕೇಸ್ ಆಗಿದೆ. ಬ್ಯಾಗ್ನಲ್ಲಿ 6 ಲಕ್ಷ ಹಣವನ್ನ ತೆಗೆದುಕೊಂಡು ವಿಧಾನಸೌಧಕ್ಕೆ ಹೋಗ್ತಾ ಇದ್ದಂತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಕೆಂಗಲ್ ಗೇಟ್ನ ಮೂಲಕ ವಿಧಾನಸೌಧಕ್ಕೆ ಹೋಗೋದಕ್ಕೆ ಯತ್ನಿಸಿದ್ದಂತ ಯುವಕ ಪೊಲೀಸರ ತಪಾಸಣೆ ವೇಳೆ ಬ್ಯಾಗ್ನಲ್ಲಿ 6 ಲಕ್ಷ ಹಣ ಇದ್ದಿದ್ದು ಪತ್ತೆ ಆಗಿದೆ. ಹಣದ ಜೊತೆ ವಿಧಾನಸೌಧ ಪ್ರವೇಶಿಸೋದಕ್ಕೆ ಅವಕಾಶ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಶಾಸಕ ಯಶವಂತರಾಯಗೌಡ ಪಾಟೀಲ್ ಭೇಟಿಗೆ ಬಂದಿದ್ದ ಯುವಕ ವಿಧಾನಸೌಧ ಎಸಿಪಿ ಕೃಷ್ಣಯ್ಯರಿಂದ ಹಣ ತಂದಿದ್ದ ಯುವಕನ ವಿಚಾರಣೆ ನಡೆಯಿತು. ಆಗ ಆ ಯುವಕ ಕೊಟ್ಟಂತ ಉತ್ತರ, ದೊಡ್ಡಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಅದಕ್ಕೆ ಹಣ ತಂದಿದ್ದೆ ಅಂತ ಯುವಕ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮತ್ತೊಂದು ಮನಿ ಬ್ಯಾಗ್ ಕೇಸ್ ಇದೆ. ಅಧಿವೇಶನ ನಡೀತಾ ಇರೋ ಸಂದರ್ಭದಲ್ಲೇ ಒಂದು ಪ್ರಕರಣ ನಡೆದಿದೆ. ಒಬ್ಬ ಯುವಕ ಕೆಂಗಲ್ ಗೇಟ್ನಿಂದ ವಿಧಾನಸೌಧಕ್ಕೆ ಹೋಗೋದಕ್ಕೆ ಯತ್ನಿಸಿದ್ದು ತಪಾಸಣೆ ನಡೆಯಿತು. ಆಗ ಆತನ ಬ್ಯಾಗ್ನಲ್ಲಿ ಲಕ್ಷ ಹಣ ಪತ್ತೆ ಆಗಿದೆ. 6 ಲಕ್ಷ ಹಣ ಇತ್ತು. ಕೇಳಿದ್ರೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಭೇಟಿಗೆ ಅಂತ ನಾನು ಬಂದಿದ್ದು ಅಂತ ಯುವಕ ಹೇಳಿಕೆ ಕೊಟ್ಟಿದ್ದಾನೆ. ಆದ್ರೆ ಈ ಹಣದ ಬಗ್ಗೆ ಆತ ಕೊಟ್ಟಂತಹ ಉತ್ತರ, ತನ್ನ ದೊಡ್ಡಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ಅಂತ ಹಣ ತಂದಿದ್ದೆ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ವಿಚಾರಣೆ ನಡೆಯಿತು. ಈತನ ವಿಚಾರಣೆ, ಇದೇ ಬ್ಯಾಗ್ನಲ್ಲಿ 6 ಲಕ್ಷ ಹಣ ಪತ್ತೆಯಾಯಿತು. 6 ಲಕ್ಷ ಹಣ ತಗೊಂಡು ವಿಧಾನಸೌಧಕ್ಕೆ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಕೊನೆಗೆ ಬಿಟ್ಟು ಕಳಿಸಿದ್ದಾರೆ. ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ. ದೊಡ್ಡಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಅವರ ಟ್ರೀಟ್ಮೆಂಟಿಗೆ ಹಣ ಕಟ್ಟೋದಕ್ಕೆ ಅಂತ ಈ ಹಣ ತಂದಿದ್ದು, ಇದು ಆತನ ಸ್ಟೇಟ್ಮೆಂಟ್ ಆಗಿತ್ತು. ಬಿಟ್ಟು ಕಳಿಸಿದ್ದಾರೆ ಪೊಲೀಸ್. 6 ಲಕ್ಷ ಹಣದ ಜೊತೆ ವಿಧಾನಸೌಧಕ್ಕೆ ಎಂಟ್ರಿ ಆಗೋದಕ್ಕೆ ಯತ್ನಿಸಿದ್ದಂತ ಯುವಕ ಇತ್ತು. ಶಾಸಕ ಯಶವಂತರಾಯಗೌಡ ಪಾಟೀಲ್ರನ್ನ ಭೇಟಿಯಾಗೋದಕ್ಕೆ ಬಂದಿದ್ನಂತೆ. ಈ ಹಣದ ಜೊತೆ ವಿಧಾನಸೌಧಕ್ಕೆ ಎಂಟ್ರಿ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಅದರ ಜೊತೆಗೆ ಈ ಹಣದ ಮೂಲ ಕೂಡ ಕೇಳಿದ್ದಾರೆ. ಆಗ ಆತ ಕೊಟ್ಟಂತಹ ಹೇಳಿಕೆ, ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿದ್ದು, ತನ್ನ ದೊಡ್ಡಪ್ಪ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅಲ್ಲಿ ಹಣ ಕಟ್ಟೋದಿತ್ತು, ಅದಕ್ಕೋಸ್ಕರ 6 ಲಕ್ಷ ಹಣ ಬ್ಯಾಗಲ್ಲಿದೆ ಅಂತ. ಕೊನೆಗೆ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಶಾಸಕರ ಭೇಟಿಗೆ ಅಂತ ಬಂದಿದ್ದ ಯುವಕ ಇದ್ದ. ವಿಧಾನಸೌಧದಲ್ಲಿ ನಡೆದಂತ ಮನಿ ಬ್ಯಾಗ್ ಕೇಸ್ ಇದು. ವಶಕ್ಕೆ ಪಡೆದು ವಿಚಾರಣೆ ಮಾಡಿ ನಂತರ ಈತನನ್ನ ಬಿಟ್ಟು ಕಳಿಸಿದ್ದಾರೆ. ಇಂಥದ್ದೇ ಒಂದು ಪ್ರಕರಣ ವಿಧಾನಸೌಧದಲ್ಲಿ 2023ರಲ್ಲಿ ನಡೆದಿತ್ತು. ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ಲಕ್ಷ ಹಣದ ಜೊತೆ ಪತ್ತೆಯಾಗಿತ್ತು. ಆಗ್ಲೂ ಕೂಡ ಇದೇ ತರ ವಿಚಾರಣೆ ನಡೆದಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.